ಬಡವರ್ಗದ ಜನರಿಗೆ ಅಗ್ಗದ ಬೆಲೆಯಲ್ಲಿ ಔಷಧಿಗಳನ್ನು ಪೂರೈಕೆ ಮಾಡುವ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಾಡಿದಂತ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿಗೆ ಈಗ ರಾಜ್ಯ ಸರ್ಕಾರ ಬೀಗ ಜಡಿಯಲು ಹೊರಟಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಪ್ರಶ್ನೆಗಳು ಉದ್ಭವ ಆಗ್ತಿರುವಂತದ್ದು. ನಾನೀಗ ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಇರ್ತಕ್ಕಂಥ ಜನೌಷಧಿ ಕೇಂದ್ರದ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಬಡ ಜನರಿಗೆ ಕಡಿಮೆ ಬೆಲೆಯಲ್ಲಿ ಒಂದು ಔಷಧಿಗಳನ್ನು ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿ ಮಾಡಿತ್ತು. PMBI ಅನ್ನುವಂತ ಒಂದು ಯೋಜನೆಯನ್ನ ಜಾರಿ ಮಾಡುವುದರ ಮೂಲಕ ಅಗ್ಗದ ಬೆಲೆಯಲ್ಲಿ ಪ್ರತಿ ಜಿಲ್ಲಾಸ್ಪತ್ರೆ, ತಾಲೂಕು ಆಸ್ಪತ್ರೆ ಹಾಗೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಈ ಒಂದು ಮೆಡಿಕಲ್ ಶಾಪ್ಗಳ ಮೂಲಕ ಅಗ್ಗದ ಬೆಲೆಯಲ್ಲಿ ಔಷಧಿಗಳನ್ನ ಅಂದ್ರೆ ಪೂರೈಕೆಯನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡಿತ್ತು. ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ್ದಾದ್ರು ಔಷಧಿ ಇಲ್ಲ ಆದ್ರೆ ಅದನ್ನ ಚೀಟಿ ಬರೆದು ಕೊಟ್ಟಂತ ಅಂದ್ರೆ ವೈದ್ಯರು ಚೀಟಿಯ ಮೂಲಕ ಬರೆದುಕೊಂಡಂತ ಸಂದರ್ಭದಲ್ಲಿ ಈ ಒಂದು ಮಳಿಗೆಗಳಲ್ಲಿ ಬಡ ಜನರು ಔಷಧಿಗಳನ್ನ ಖರೀದಿಯನ್ನ ಮಾಡ್ತಾ ಇದ್ರು. ಅದು ಏನು ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಾಡಿದಂತ ಈ ಯೋಜನೆಗೆ ಈಗ ರಾಜ್ಯ ಆರೋಗ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಇರ್ತಕ್ಕಂಥ ಎಲ್ಲ ಏನು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳಿಗೆ ಈಗ ರಾಜ್ಯ ಸರ್ಕಾರ ಬೀಗ ಜಡಿಯಲು ಹೊರಟಿರುವಂತದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಒಟ್ಟು 6 ಜನೌಷಧಿ ಕೇಂದ್ರಗಳು ಕೂಡ ಇರುವಂತದ್ದು. ಅದರಲ್ಲೂ ಮುಖ್ಯವಾಗಿ ತಾಲೂಕು ಆಸ್ಪತ್ರೆ, ಜಿಲ್ಲಾಸ್ಪತ್ರೆ, ವಿಮ್ಸ್ ಆವರಣದಲ್ಲಿ ಈ ಒಂದು ಕೇಂದ್ರಗಳಿರುವಂತದ್ದು. ಜೊತೆಗೆ ಬಳ್ಳಾರಿ ಜಿಲ್ಲೆ ಅಂದ್ರೆ ಅದು 9 ಜಿಲ್ಲೆಗಳು ಆಗಿರಬಹುದು. ರಾಜ್ಯದ 9 ಜಿಲ್ಲೆಗಳು ನೆರೆಯ ಆಂಧ್ರ, ತೆಲಂಗಾಣದ ರೋಗಿಗಳು ಕೂಡ ಬಳ್ಳಾರಿ ಜಿಲ್ಲೆಗೆ ಚಿಕಿತ್ಸೆಗಾಗಿ ಬರ್ತಾರೆ. ಅವ್ರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳು ಆಸರೆ ಆಗಿದ್ದು, ಆದ್ರೆ ಏಕಾಏಕಿ ಈ ಒಂದು ಔಷಧಿ ಕೇಂದ್ರಗಳನ್ನ ಈಗ ರಾಜ್ಯ ಸರ್ಕಾರ ಮುಚ್ಚಬೇಕನ್ನುವಂತ ಒಂದು ಆದೇಶವನ್ನ ಪ್ರತಿ ಜಿಲ್ಲಾ ಅಂದ್ರೆ ಆರೋಗ್ಯಾಧಿಕಾರಿಗಳಿಗೆ, ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಹೊರಡಿಸಿರುವಂತದ್ದು. ಇದು ಸಾಕಷ್ಟು ಒಂದ್ ರೀತಿಯಾದಂತಹ ಬಡ ಜನರ ಮೇಲೆ ಪ್ರಭಾವ ಬೀರುತ್ತೆ. ಜೊತೆಗೆ ಈ ಒಂದು ಮಳಿಗೆಯನ್ನ ಬಾಡಿಗೆ ಪಡೆಯೋಕೆ ಅಂದ್ರೆ ಗುತ್ತಿಗೆಯನ್ನ ಪಡೆಯೋಕೆ ಲಕ್ಷಾಂತರ ರೂಪಾಯಿ ಜನರು ಕೂಡ ಅಂದ್ರೆ ಈ ಗುತ್ತಿಗೆದಾರರು ಕೂಡ ಇವಕ್ಕೆ ತೊಡಗಿಸಿರುವಂತದ್ದು. ಅವರ ಮೇಲೂ ಕೂಡ ಸಾಕಷ್ಟು ಪ್ರಭಾವ ಬೀರುತ್ತೆ. ನಮ್ಮ ಜೊತೆಗೆ ಇಲ್ಲಿ ರೋಗಿಯ ಸಂಬಂಧಿಕರು ಇರುವಂತದ್ದು, ಅವರು ಕೂಡ ನಮ್ಮ ಜೊತೆಗಿರುವಂತದ್ದು, ಅವ್ರನ್ನು ಕೂಡ ಈಗ ಮಾತಾಡಿಸುವಂತ ಕೆಲಸ ಮಾಡ್ತೀನಿ. ಸರ್, ಈಗ ಮುಖ್ಯವಾಗಿ ಈ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಮುಚ್ಚಬೇಕಂತ ಈಗ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ಸಾರ್ವಜನಿಕರಿಗೆ ಅನುಕೂಲನಾ ಅಥವಾ ಹೇಗೆ? ಈ ಸಾರ್ವಜನಿಕರಿಗೆ ತುಂಬ ಅನುಕೂಲವಾಗಿರ್ತಕ್ಕಂಥದ್ದು. ನಾವು ಮೊದಲೆಲ್ಲ ಇಲ್ಲಿ ಬಂದು ಏನು ನಾವು ಮೆಡಿಸಿನ್ ಪರ್ಚೇಸ್ ಮಾಡ್ತಾ ಇದ್ವಿ, ಅಲ್ಲಿ ಹೊರಗಡೆ ಹೋದರೆ 550 ರೂಪಾಯಿ ಆ ಥರ ಆಗೋದು. ಇಲ್ಲಿ ಬರೀ 100-150 ರೂಪಾಯಿಗೆ ಸಿಗ್ತಾಯಿತ್ತು ನಮಗೆ. ಇದು ಬಂದಾದಮೇಲೆ ತುಂಬ ತೊಂದರೆ ಆಗ್ತಾಯಿದೆ. ಅಂದರೆ ನಮ್ಮಂಥ ತುಂಬ ಬಡವರಿಗೂ ಕೂಡ ತುಂಬ ತೊಂದರೆ ಆಗ್ತಾಯಿದೆ. ಇದು ಮುಚ್ಚೋದು ಮಾತ್ರ ತುಂಬ ದೊಡ್ಡ ತಪ್ಪು. ಅದು ರಾಜ್ಯ ಸರ್ಕಾರಕ್ಕೆ ನಾವು ಅದು ವಿರೋಧಿಸ್ತೀವಿ. ಯಾಕಂದರೆ ಕೇಂದ್ರ ಸರ್ಕಾರ ಬಡವರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಇದು ತುಂಬ ದೊಡ್ಡ ತಪ್ಪು ಅಂತ ನನ್ನ ಅನಿಸಿಕೆ. ಎಲ್ಲ ಹಿಂಗೆ ಇರಬೇಕಾ? ಸ್ಟಾರ್ಟ್ ಇರಬೇಕಾ? ಇಲ್ಲ, ಎಲ್ಲ ಓಪನ್ ಇರಬೇಕು. ಓಪನ್ ಇದ್ದರೆ ಬಡವರು, ಇದು ಬಡವ್ರಿಗೋಸ್ಕರ ಸರ್ಕಾರಗಳು ಬಡವರಿಗೆಲ್ಲ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಈ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ಇವ್ರಿಗೇನು ತೊಂದರೆ ಆಗ್ತಾ ಇದೆ? ಕೇಂದ್ರ ಸರ್ಕಾರದವ್ರು ಕೊಡ್ತಾ ಇರೋದು ಇವ್ರಿಗೇನು ತೊಂದರೆ? ಇವ್ರು ಏನಕ್ಕೋಸ್ಕರ ಬಂದ್ ಮಾಡ್ತಿದ್ದಾರೆ? ಅದು ಬಂದ್ ಮಾಡಬಾರ್ದು. ಇದಕ್ಕೆ ನಾವು ವಿರೋಧಿಸ್ತೀವಿ. ಮುಂದಿನ ದಿನಗಳಲ್ಲಿ ಬೇಕಾದರೆ ನಾವೆಲ್ಲರೂ ಸೇರಿ ಇದಕ್ಕೆ ಹೋರಾಟ ಮಾಡ್ತೀವಿ. ಇದು ಬೇಕೇ ಬೇಕು ನಮಗೆ. ಇದಿಷ್ಟು ಇಲ್ಲಿನ ಜನರು ಕೂಡ ಹೇಳ್ತಾ ಇರುವಂತದ್ದು. ಒಂದ್ ರೀತಿಯಾಗಿ ಕೇಂದ್ರ ಸರ್ಕಾರ ಬಡವರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಆರಂಭ ಮಾಡಿದೆ. ಆದ್ರೆ ರಾಜ್ಯ ಸರ್ಕಾರ ಇದನ್ನ ಬಂದ್ ಯಾಕೆ ಮಾಡ್ತಿರೋದು? ಈ ಒಂದು ರೀತಿಯಾಗಿ 500 ರೂಪಾಯಿಗೆ ಸಿಗ್ತಕ್ಕಂಥ ಮೆಡಿಸಿನ್ಗಳು ಈ ಒಂದು ಜನೌಷಧಿ ಕೇಂದ್ರಗಳಲ್ಲಿ 100-150 ರೂಪಾಯಿಗೆ ಸಿಗ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಮಳಿಗೆಗಳು ಬಂದ್ ಆಗಬಾರ್ದು. ಒಂದು ರೀತಿಯಾಗಿ ಏನಾದರೂ ರಾಜ್ಯ ಸರ್ಕಾರ ಈ ಒಂದು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡುವುದೇ ಆದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿನ ಜನರು ಕೂಡ ಈಗ ಹೇಳ್ತಿರುವಂತದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.